ಇನ್ನೊಂದು ಕಡೆ ಮಿಸ್ ಆಗಿದ್ದಕ್ಕೆ ಮಾಧುಸ್ವಾಮಿ ಅಸಮಾಧಾನಗೊಂಡಿದ್ದಾರೆ. ಯಡಿಯೂರಪ್ಪ ವಿರುದ್ಧ ಬೇಸರವನ್ನ ಹೊರಹಾಕಿದ್ದಾರೆ ಮಾಧುಸ್ವಾಮಿ. ಟಿಕೆಟ್ ಮಿಸ್ ಆಗಿದ್ದ ವಿಚಾರವಾಗಿ ಇದೀಗ ಮಾಧುಸ್ವಾಮಿ ಅವರು ಅಸಮಾಧಾನವನ್ನ ನೇರವಾಗಿ ಹೊರಹಾಕಿದ್ದಾರೆ. ಯಡಿಯೂರಪ್ಪ ವಿರುದ್ಧ ಬೇಸರಗೊಂಡಿದ್ದಾರೆ. ಟಿಕೆಟ್ ಕೊಡಿಸುವಲ್ಲಿ ಬಿಎಸ್ವೈ ವಿಫಲರಾಗಿದ್ದಾರೆ. ನನಗೆ ಭರವಸೆ ಕೊಟ್ಟಿದ್ರು ಟಿಕೆಟ್ ಕೊಡಿಸ್ತೀನಿ ಅಂತ, ಆದ್ರೆ ಈಗ ಟಿಕೆಟ್ ಕೊಡಿಸ್ಲಿಲ್ಲ, ಕೈ ಎತ್ತಿದ್ದಾರೆ. ನನಗೆ ಯಡಿಯೂರಪ್ಪ ಮೇಲೆ ಬೇಸರ ಇದೆ. ಅಪ್ಪ ಮಕ್ಕಳ ಅಸ್ತಿತ್ವಕ್ಕಾಗಿ ಏನೇನೋ ಮಾಡಬಾರ್ದು ಅನ್ನುವಂತಹ ವಿಷಯವನ್ನು ಕೂಡ ಇವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಸೋಮಣ್ಣ ಗೆಲ್ಲೋದು ನನಗಾಗ್ಲಿ ಅಥವಾ ಬಸವರಾಜುಗಾಗ್ಲಿ ಇಷ್ಟವಿಲ್ಲ. ಸೋಮಣ್ಣರನ್ನ ಬಲಿ ಕೊಡೋದಕ್ಕೆ ಆಗಿ ಬಸವರಾಜನ ಕರೆದುಕೊಂಡು ಬಂದಿದ್ದಾರೆ. ನಾನು ಸೋಮಣ್ಣ ಪರ ಕೆಲಸ ಮಾಡಲ್ಲ ಅಂತ ನೇರ ಹೇಳಿಕೆ ಕೊಟ್ಟಿದ್ದಾರೆ ಮಾಧುಸ್ವಾಮಿ. ಮಾಜಿ ಸಚಿವ ಮಾಧುಸ್ವಾಮಿ ಅವರಿಗೆ ಮಿಸ್ ಆಗಿರುವಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಒಂದು ರೀತಿಯ ಅಸಮಾಧಾನ ಇದ್ದೇ ಇದೆ. ಸೊ ಇಷ್ಟು ದಿನ ಅವರು ಮಾಧ್ಯಮ ಜೊತೆ ಕೂಡ ಮಾತನಾಡಿರಲಿಲ್ಲ. ಈಗ ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸೋಣ. ಸರ್, ಟಿಕೆಟ್ ಮಿಸ್ ಆಗಿದೆ ಅನ್ನುವಂಥ ನಾನು ಪ್ರಿಪೇರ್ ಆಗಿದ್ದವನಲ್ಲ, ಹೃದಯದಿಂದ ಹೇಳ್ತಿರೋದೇ ಮಾತು. ಬಟ್ ಟೆಂಪ್ಟ್ ಮಾಡಿ ಬಯಲಿಗೆ ಎಳೆದು ಅಗೌರವ ಮಾಡಿದ್ದು ಒಂದು ಬೇಜಾರಾಯಿತು. ಯಡಿಯೂರಪ್ಪನವ್ರು ಯಾಕೆ ಕೊಡಿಸ್ಲಿಲ್ಲ ಅಂತ ಅವ್ರು ಉತ್ತರ ಹೇಳ್ಬೇಕಷ್ಟೇ. ಯಾಕೆ ನಿಮ್ಮ ಬೇಸರ ಈಗ ಯಡಿಯೂರಪ್ಪನ ಮೇಲೆ ಅಂತ? ಖಂಡಿತ ನನಗೆ ಇನ್ಯಾರ ಮೇಲೂ ಬೇಸರ ಇಲ್ಲ. ಯಾತಕ್ಕೆ ಯಡಿಯೂರಪ್ಪನವರು ನಮ್ಮನ್ನು ಬಲಿ ಕೊಡ್ತಾ ಇದ್ದೀವಿ ಅಂತ ಒಂದು ಮಾತು ಹೇಳಿಬಿಟ್ರೆ ಸಾಕು ನನಗೆ. ನಾನು ತುಮಕೂರಲ್ಲೇ ಸೋಮಣ್ಣವ್ರನ್ನ ಬಿಟ್ಟು ಇನ್ಯಾರು ಬಂದಿದ್ರು ನಾನು ಹೇಳ್ತಿದ್ದೆ. ತುಮಕೂರಿನವ್ರಿಗೆ ಯಾವ ಸಣ್ಣ ಹುಡುಗಂಗೆ ಟಿಕೆಟ್ ಕೊಟ್ಟರು ಹೇಳ್ತಿದ್ದೆ. ಇವತ್ತು ಅವ್ರು ಒಟ್ಟಿಸೋ ರೀತಿ, ಅವ್ರು ಹೋಗೋದು ಚಾಮರಾಜನಗರದಲ್ಲಿ ನಿಲ್ಲೋದು, ಅವ್ರು ಹೋಗೋದು ಅನೂರಲ್ಲಿ ನಿಲ್ಲೋದು, ಅವ್ರು ಹೋಗೋದು ಇದರಲ್ಲಿ ನಿಲ್ಲ ಸಿದ್ದರಾಮಯ್ಯನವ್ರ ಕ್ಷೇತ್ರದಲ್ಲಿ ನಿಲ್ಲೋದು, ಅವ್ರು ಬರೋದು ತುಮಕೂರಲ್ಲಿ ನಿಲ್ಲೋದು, ಇದು ನಮಗೆ ಸಹಿಸೋಕ್ಕಾಗಲ್ಲ. ನಾವೇನು ಅವ್ರನ್ನ ನಮ್ಮ ಕಮ್ಯುನಿಟಿ ಲೀಡ್ರು ಅಂತ ನಾವ್ಯಾವತ್ತೂ ಅವ್ರನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆದಿಲ್ಲ. ಮತ್ತು ಕಮ್ಯುನಿಟಿ ಇದೆ ಅಂತ ಅವ್ರು ಬರ್ತಿದ್ದಾರೆ ಅಂದರೆ ಅದು ನಾವು ಸಹಿಸೋಕ್ಕಾಗಲ್ಲ. ನಾನು ಅದಕ್ಕೆ ಹೇಳಿದೆ, ನಾನೀಗ ಅದಕ್ಕೆ ಏನೋ ಉತ್ತರ ಹೇಳೋ ಸ್ಟೇಜಲ್ಲಿಲ್ಲ. ಅವ್ರು ಬರ್ತಾರೋ ಬಿಡ್ತಾರೋ, ಏನು ಮಾತಾಡ್ತಾರೋ ಬಿಡ್ತಾರೋ, ಅವ್ರಿಗೆ ಗೌರವ ಇದ್ದರೆ ಅವ್ರು ತಿರ್ಗಾ ನಾನು ಮಾತಾಡಿಸ್ಬಾರ್ದು. ಅವ್ರು ಮಾಡಿರೋ ಕ್ರಿಯೆಗೆ ಅವ್ರು ತಿರ್ಗಾ ನಮಗೇನು ಹೇಳಕ್ಕೆ ಬರಬಾರ್ದು. ಹೇಳಕ್ಕೆ ಬರ್ತಾರೆ ನಮಗೆಲ್ಲ ಮನಸ್ಸಿನಾಗ ಇವರು ಅಪ್ಪ ಮಕ್ಕಳಿಗೋಸ್ಕರ ನಮ್ಮನ್ನೆಲ್ಲ ಬಲಿ ಹಾಕ್ತಾವ್ರೆ ಅನ್ನೋ ಭಾವನೆ ದೃಢ ಆಗ್ತಾ ಹೋಗುತ್ತೆ. ಇವ್ರಿಗೋಸ್ಕರ ಇವ್ರ ಸ್ಥಿತಿಗಳನ್ನ, ಇವ್ರ ಪೊಸಿಷನ್ಗಳನ್ನ ಬಿಗಿ ಮಾಡ್ಕೊಳಕ್ಕೆ ನಮ್ಮನ್ನೆಲ್ಲ ಬಲಿ ಹಾಕೋದು ಸೌಜನ್ಯ ಅಲ್ಲ. ಅದಕ್ಕೆ ನಾನು ಸೋಮಣ್ಣವ್ರು ಓಕೆ, ನನ್ನ ಎಕ್ಸ್ಪೆಕ್ಟೇಷನ್ನೇ ಇರಲಿಲ್ಲ, ಆದರೂ ನನಗೆ ಆಸೆ ತೋರಿಸಿ ಈಗ ಮೋಸ ಮಾಡಿದ್ರು ಅಂತ. ಇವರಾಗಲಿ ಈಶ್ವರಪ್ಪ ಆಗಲಿ ಪರೋಕ್ಷವಾಗಿ ಪ್ರತಾಪ್ ಸಿಂಹ ಇವರೆಲ್ಲರದ್ದು ಒಂದೇ ನುಡಿ. ಎಲ್ಲರ ಆರೋಪನೂ ಕೂಡ ನೇರವಾಗಿ ಯಡಿಯೂರಪ್ಪನವರ ವಿರುದ್ಧ. ಆದರೆ ಹೈಕಮಾಂಡ್ ಇದಕ್ಕೆ ಹೇಗೆ ಮುಲಾಮನ್ನ ಹಚ್ಚುತ್ತೆ ಅನ್ನೋದನ್ನ ನೋಡಬೇಕು. ಸದ್ಯ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಆಕ್ಚುಲಿ ಬಿಜೆಪಿಯಲ್ಲಿ ಆರಂಭಿಕ ಹಂತದಲ್ಲಿ ದೊಡ್ಡ ಮಟ್ಟಿಗಿನ ಅಸಮಾಧಾನ ಕಾಣಿಸುತ್ತೆ. ಇನ್ನೇನು ಬಂಡಾಯನೇ ಹೋಗ್ಬಿಡ್ತಾರೇನೋ ಅನ್ನೋ ಪ್ರಶ್ನೆ ಕೂಡ ಮನೆ ಮಾಡುತ್ತೆ. ಆದರೆ ಚುನಾವಣೆ ಹೊತ್ತಿಗೆ ಎಲ್ಲವನ್ನೂ ಕೂಡ ಸರಿ ಮಾಡ್ಕೊಳ್ತಾರೆ. ಈಗ ತುಮಕೂರಿನ ವಿಚಾರದಲ್ಲಿ ಮಾಧುಸ್ವಾಮಿ ವಿಷಯದಲ್ಲಿ ಅದು ಆಗಬಹುದಾ? ಇಲ್ಲ ದಿವ್ಯಾ, ಬಂಡಾಯ ಹೋಗುವಂಥ ಯಾವ ಸಾಧ್ಯತೆಯೂ ಇಲ್ಲ. ಮಾಧುಸ್ವಾಮಿ ಅವರು ಈಗ ತಮಗೆ ಅನ್ಯಾಯ ಆಗಿರೋಂಥ ನಿಜ ಎನ್ನುವುದನ್ನು ಸ್ಪಷ್ಟವಾದ ಮಾತಲ್ಲಿ ಹೇಳಿದ್ದಾರೆ. ಯಾಕಂದರೆ ತಾನು ಯಾವುದೇ ಕಾರಣಕ್ಕೂ ಕೂಡ ಲೋಕಸಭಾ ಇಲ್ಲ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಎನ್ನುವಂಥ ಇಂಗಿತ ತನ್ನಲ್ಲಿ ಇರಲಿಲ್ಲ. ಆದರೆ ಸ್ವತಃ ಯಡಿಯೂರಪ್ಪನವರೇ ನನಗೆ ಕಾಲ್ ಮಾಡು, ನೀನು ತಯಾರಿ ನಡೆಸ್ಕೋ, ನೀನೇ ತುಮಕೂರು ಲೋಕಸಭಾ ಅಭ್ಯರ್ಥಿ ಆಗ್ತೀಯಾ ಅನ್ನುವಂಥ ಒಂದು ಭರವಸೆಯನ್ನು ನೀಡಿದರು. ಆ ಒಂದು ನಿಟ್ಟಿನಲ್ಲಿ ಆ ಒಂದು ಹುಚ್ಚನ್ನು ನನಗೆ ಅವರೇ ಹತ್ತಿಸಿದ್ದು. ಆದರೆ ಈಗ ಅವರು ಟಿಕೆಟ್ ಕೊಡುವಂಥ ನಿಟ್ಟಿನಲ್ಲಿ ಅವರು ವಿಫಲರಾಗಿದ್ದಾರೆ. ಹಾಗಾಗಿ ಅಪ್ಪ ಮತ್ತು ಮಕ್ಕಳ ಏನು ವೈಯಕ್ತಿಕ ಲಾಭಕ್ಕಾಗಿ ನಮ್ಮನ್ನು ಬಲಿ ಕೊಡ್ತಾ ಇದ್ದಾರಾ ಎನ್ನುವಂಥ ರೀತಿಯಲ್ಲಿ ಅವರು ಯಡಿಯೂರಪ್ಪನ ಮೇಲೆ ಬೇಸರವನ್ನು ವ್ಯಕ್ತಪಡಿಸಿರುವಂಥದ್ದು ಒಂದು. ಇನ್ನೊಂದು ಕಡೆ ಅವರು ನೇರವಾಗಿ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಕೂಡ ನಾನು ವಿ ಸೋಮಣ್ಣವ್ರಿಗೆ ಸಪೋರ್ಟ್ ಮಾಡುವ ಪ್ರಶ್ನೆಯೇ ಇಲ್ಲ. ಯಾಕಂದರೆ ವಿ ಸೋಮಣ್ಣ ಹೊರಗಿನಿಂದ ಬಂದವರು, ವಲಸಿಗರು ತುಮಕೂರಿಗೆ ಬಂದು ಗೆದ್ದಂಥ ಇತಿಹಾಸವೇ ಇಲ್ಲ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ JDS ಮತ್ತು ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿಯಾದಂತಹ ದೇವೇಗೌಡರನ್ನೇ ನಾವು ವಲಸಿಗೆ ಅನ್ನುವಂಥ ಕಾರಣಕ್ಕೆ ಸೋಲಿಸಿದ್ದೀವಿ. ಆದರೆ ಆಗೊಂದು ಸಿದ್ಧಾಂತ ಈಗೊಂದು ಸಿದ್ಧಾಂತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈಗ ನಮ್ಮ ಜಾತಿಯವರು ಬಂದಿದ್ದಾರೆ, ಆಗಂದ ಕಾರಣಕ್ಕೆ ವಲಸಿಗನನ್ನು ನಾವು ಸಪೋರ್ಟ್ ಮಾಡಲಿಕ್ಕೆ ಆಗಲ್ಲ. ಹಿಂದೆ ಹೇಗೆ ನಾವು ನಡ್ಕೊಂಡಿದ್ದೋ ಅದೇ ರೀತಿ ನಡ್ಕೊಳ್ಬೇಕಾಗತ್ತೆ. ನಮ್ಮ ಮಾತನ್ನು ತುಮಕೂರು ಕ್ಷೇತ್ರದ ಜನ ನೋಡ್ತಾ ಇದ್ದಾರೆ. ಆಗೋಸ್ಕರ ಅವರನ್ನು ನಾನು ಏನು ಸಪೋರ್ಟ್ ಮಾಡುವಂಥ ಯಾವುದೇ ಸಾಧ್ಯತೆ ಇಲ್ಲ, ಅಂದರೆ ಸಪೋರ್ಟ್ ಮಾಡಲು ಸಾಧ್ಯನೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಹೇಳಿದ್ದಾರೆ. ಸೋಮಣ್ಣ ಬಿಟ್ಟು ಸ್ಥಳೀಯ ಯಾವುದೇ ಕೂಡ ಅಭ್ಯರ್ಥಿ ಆದರೂ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಎನ್ನುವಂಥದ್ದನ್ನು ನೇರವಾಗಿ ಏನು ಮಾಧುಸ್ವಾಮಿ ಹೇಳಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ.